ಸರಿ ಇದೆಯಾ ಇಲ್ವೋ ಅಂತ ನೋಡ್ತೀನಿ ತಡಿ. ಮೇಡಮ್, ಇದು ದೇವ್ರ ನೈವೇದ್ಯ, ಹಾಗೆಲ್ಲ ರುಚಿ ನೋಡಬಾರ್ದು. ಇರಲಿ ಬಿಡು ರಮ್ಯಾ, ಚೆನ್ನಾಗೇ ಇರತ್ತೆ. ಥ್ಯಾಂಕ್ಸ್ ಮಲ್ಲಿ. ಅಯ್ಯೋ ಪರವಾಗಿಲ್ಲ ಮೇಡಮ್, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ರಮ್ಯಾ, ನೀನು ಸರಿಯಾದ ಸಮಯಕ್ಕೆ ಬಂದು ಏನು ಮಾಡಬೇಕು ಅಂತ ಹೇಳದೇ ಇದ್ದಿದ್ರೆ ತುಂಬ ಕಷ್ಟ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ಹಾ ಥ್ಯಾಂಕ್ಸ್ ಅಂತೆ, ಥ್ಯಾಂಕ್ಸ್. ನೀನ್ ಮಾಡಿರೋ ಎಡ್ವಟ್ನ ಹೊರಗಡೆ ಹೇಳ್ತೀನಿ ಅಂತ ಬೆಣ್ಣೆ ಹಚ್ತಾ ಇದೀಯಾ? ಬಕೆಟ್ ಹಿಡ್ದಿದ್ ಸಾಕು, ನಾನೇನ್ ಯಾರಿಗೂ ಹೇಳಲ್ಲ. ಬಾ. ಮಿಥಿಲಾ ಮೇಡಮ್ ಅಷ್ಟು ಚೆನ್ನಾಗಿ ರೆಡಿ ಮಾಡಿರೋ ಪ್ರಸಾದ ಬೀಳಿಸಿ ಈಗ ಮತ್ತೆ ಮಾಡಿ ಅದ್ರ ಕ್ರೆಡಿಟ್ ಯಾಕೆ ರಮ್ಯಾ ಮೇಡಮ್ ಕೊಡ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ? ಏನಾದರೂ ಸಮಸ್ಯೆ ಆಗಿರ್ಬೋದಾ? ನಾನು ನೋಡ್ಕೊಂಡು ಬರ್ತೀನಿ. ಪೂಜೆ ಕೂತ ಮೇಲೆ ಹೋಗಬಾರ್ದು. ರಿಯಾ, ನೀನು ಹೋಗು. ಸಾರಿ ಅಮ್ಮಮ್ಮ, ತಡ ಆಯಿತು. ಮಿಥಿಲಾ, ಸತ್ಯನಾರಾಯಣ ಪೂಜೆ, ಅದಕ್ಕೆ ಇದು ಪ್ರಸಾದ ಅಲ್ವಲ್ಲಮ್ಮ? ಪ್ರಸಾದ ಯಾವುದಾದ್ರೆ ಏನು? ನೀವು ಹೇಳ್ದಾಗೆ ಮನೆಯವರೇ ಮಾಡಿದ್ದಾರಲ್ಲ. ಮಿಥಿಲಾ, ಏನಾದರೂ ಸಮಸ್ಯೆ ಆಯ್ತಾ? ಹಾಗೇನಿಲ್ಲ ಆಂಟಿ. ರಮ್ಯಾ, ಎಲ್ಲಿ ಮನೆಯವರು ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ಅಂತ ನನ್ನ ಬಗ್ಗೆ ಕಾಳಜಿ ವಹಿಸ್ತಾ ಇದೆಯಾ? ಪರವಾಗಿಲ್ಲ, ಇರೋದನ್ನ ಹೇಳ್ಬಿಡೋಣ. ಯಾಕೆ, ಏನಾಯ್ತು? ಅದು ಅತ್ತೆ, ಪ್ರಸಾದ ತರುವಾಗ ಕೈ ಜಾರಿ ಬಿತ್ತು. ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲೇ ನಿಂತ್ಬಿಟ್ಟಿದ್ದೆ. ಸರಿಯಾದ ಸಮಯಕ್ಕೆ ರಮ್ಯಾ ಬಂದ್ಲು. ಇವಳೆ ಪಂಚಾಮೃತ ಮಾಡಕ್ಕೆ ಹೇಳಿದ್ಲು. ನೈವೇದ್ಯ ರೆಡಿ ಆಯಿತು. ಈಗ ಮಾಡಿರೋ ಪ್ರಸಾದಕ್ಕೆ ಬೈಗುಳ ಸಿಗ್ಲಿ ಅಂತ ಹೀಗೆ ಹೇಳ್ತಾ ಇದ್ದಾಳ ಹೇಗೆ? ಪ್ರಸಾದ ಮಾಡೋದನ್ನ ರಮ್ಯಾ ಹೇಳ್ಕೊಟ್ಲಾ? ಹೌದಮ್ಮಮ್ಮ, ಅವಳು ಇದ್ದಿದ್ದಕ್ಕೆ ಬೇಗ ಬೇಗ ಸಿಂಪಲ್ ಆಗಿರೋ ಮತ್ತೊಂದು ಪ್ರಸಾದ ರೆಡಿ ಮಾಡೋಕ್ಕಾಯ್ತು. ಪುರೋಹಿತ್ರೆ, ಪೂಜೆಗೆ ಈ ಪ್ರಸಾದ ಆಗುತ್ತಲ್ಲ? ಆಗತ್ತೆ ಬಿಡಿಮ್ಮ. ನಮ್ಮ ಸತ್ಯನಾರಾಯಣ ಸ್ವಾಮಿಗೆ ಯಾವುದೇ ಆಡಂಬರ ಬೇಕಿಲ್ಲ. ಕೊಡಿಮ್ಮ. ನಿನಗೆ ಶಾಸ್ತ್ರ ಸಂಪ್ರದಾಯ ಏನೂ ಗೊತ್ತಿಲ್ಲ ಅನ್ಕೊಂಡಿದ್ದೆ ರಮ್ಯಾ. ಎಲ್ಲದನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಖುಷಿ ಆಗುತ್ತೆ ನಿನ್ನ ನೋಡಿದ್ರೆ. ಈ ಮಿಥಿಲಾ ನಂಗೆ ಯಾಕೆ ಎಲ್ಲಕ್ಕೂ ಕ್ರೆಡಿಟ್ ಕೊಡ್ತಾ ಇದ್ದಾಳೆ? ಇವಳು ಇಷ್ಟು ಒಳ್ಳೆಯವಳ? ನಾನೇ ಇವಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ. ತಪ್ಪಾಗಿರೋದನ್ನ ಸರಿ ಮಾಡೋಕೆ ಅಲ್ವಾ ಇಷ್ಟೆಲ್ಲ ಮಾಡಿರೋದು? ಹುಡುಗಿ ಮಾಡ್ರನ್ ಆದ್ರೂ ಪರವಾಗಿಲ್ಲ, ಸಂಪ್ರದಾಯ ಎಲ್ಲ ತಿಳ್ಕೊಂಡಿದ್ದಾಳೆ. ಸೌಂದರ್ಯದಲ್ಲೇ ಆಗಲಿ, ಗುಣದಲ್ಲೇ ಆಗಲಿ, ಬುದ್ಧಿಲೇ ಆಗಲಿ ಯಾವುದಲ್ಲೂ ಕಡಿಮೆ ಇಲ್ಲ. ಅಷ್ಟೆಲ್ಲ ಆಸ್ತಿ ಇದ್ರೂ ಇಲ್ಲಿ ಬಂದು ಪ್ರಸಾದ ಮಾಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ. ನಿಜ ಮೆಚ್ಕೋಬೇಕು. ಇವಳನ್ನ ಮದುವೆ ಆಗೋನು ತುಂಬ ಪುಣ್ಯ ಮಾಡಿರಬೇಕು.